ಇವತ್ತು 45 ಸಿನಿಮಾದು ಸೆಲೆಬ್ರೇಷನ್ ಮಾಡ್ತೀವಿ ಎಲ್ಲ ಸೇರಿಕೊಂಡು. ಓಕೆನಾ? 45 ಸಿನಿಮಾದು ಸೆಲೆಬ್ರೇಷನ್ ಇವತ್ತು ಎಲ್ಲರೂ ಸೇರಿಕೊಂಡು ಊರ್ವಶಿ ಥಿಯೇಟ್ರಲ್ಲಿ ಅದ್ದೂರಿಯಾಗಿ ಮಾಡಿದ್ವಿ ಎಲ್ಲರೂ. ಅಂದರೆ ಇದು ಶಿವಣ್ಣನಿಗೆ ಇವತ್ತು 63 ವರ್ಷ ಆಗಿರ್ಬೋದು, ಅಥವಾ ಸಿನಿಮಾಗೆ ಬಂದು ಇಂಡಸ್ಟ್ರಿಗೆ ಬಂದು 40 ವರ್ಷ ಆಗ್ತಿದೆ. ಬಟ್ ಇವತ್ತು ಕೂಡ ಅದೇ ಕ್ರೇಸು. ವಯಸ್ಸಾಗಿರೋ ಮುದುಕಾಯಿಂದ ಹಿಡಿದು ಚಿಕ್ಕ ಹುಡುಗರು ತನಕನೂ ಏಕೈಕ ನಟ ರಂಜಿಸ್ತಾರೆ ಅಂತಂದರೆ ಅದು ಒಬ್ಬರೇ ಹ್ಯಾಟ್ರಿಕ್ ಶಿವರಾಜ್ಕುಮಾರ್ ಒಬ್ಬರೇ. ಅಷ್ಟು ಸಮಸ್ಯೆ ಇದ್ದರೂ ಕೂಡ ಅಭಿಮಾನಿಗಳು ನೆನೆಸೋಕ್ಕೋಸ್ಕರ ಎಲ್ಲ ಬಿಟ್ಟು ಅವ್ರಿಗೆಲ್ಲ ನೋವುಗಳನ್ನ ನುಂಗಿ ಆ ಥರ ಒಂದು 20 ಥರ ಅವತಾರಗಳನ್ನ ಸಿನಿಮಾ ತೋರಿಸಿದ್ದಾರೆ ಆಲ್ರೆಡಿ. ಆ ಥರ ಮಾಡ್ತಾರೆ ಅಂದರೆ ಆ ಶಿವಣ್ಣ ಬಿಟ್ಟರೆ ಬೇರೆ ಯಾರೂ ಸಾಧ್ಯ ಇಲ್ಲ ಅದು. ಸೊ ಶಿವಣ್ಣಗೆ ನಾವು ಚಿರೋಣಿ ಯಾವಲು. ನಾವು ಸಾಯೋ ತನಕನೂ ನಾವು ತುಂಬ ಹೆಮ್ಮೆಯಿಂದ ಹೇಳ್ತೀವಿ. ನಾನು ಹುಟ್ಟಾಗಿಂದ ಸಾಯೋ ತನಕನೂ ಶಿವರಾಜ್ಕುಮಾರ್, ಅಪ್ಪು ಸರ್ ಅಭಿಮಾನಿಗಳು ಅಂದರೆ ನಾವು ಹೆಮ್ಮೆ ಪಡ್ತೀವಿ. ಯಾಕಂದರೆ ನಮಗೆ ಎಲ್ಲೂ ತಲೆ ತಗ್ಸೋಂಥ ಕೆಲಸ ಮಾಡಿಸಿಲ್ಲ. ಅವ್ರ ಎನರ್ಜಿ ಆಗಿರ್ಬೋದು, ಅವ್ರು ಏನೇ ಆಗಿರ್ಬೋದು, ಎಲ್ಲ ಹೀರೋಗಳು ಸ್ವಂತ ತಮ್ಮದಿರ ನೋಡ್ತಾರೆ. ಆಮೇಲೆ ಅಭಿಮಾನಿಗಳನ್ನ ಸ್ವಂತ ಮಕ್ಕಳಾಗಿ ನೋಡ್ತಾರೆ. ಮನೆಯಲ್ಲಿ ಅವರು ಸಾಹುಕಾರರಾಗಿರಲಿ ಬಡವರಾಗಿರಲಿ ಒಂದೇ ಥರ ಟ್ರೀಟ್ಮೆಂಟು. ಇದು ನಾನು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ, ಬರೀ ರಾಜ್ಕುಮಾರ್ ಫ್ಯಾಮಿಲಿಯಿಂದ. ಸೊ ನಾವು ಸಾಯೋವರೆಗೂ ಚಿರೋಣಿ. ಎಷ್ಟು ಜನ ಪುಣ್ಯ ಮಾಡೋದು ಏನೋ ಗೊತ್ತಿಲ್ಲ, ನಾವು ಶಿವಣ್ಣ ಅಭಿಮಾನಿ ಆಗಿದ್ದೀವಿ. 25 ರಿಲೀಸ್ ಆಗ್ತದೆ ಇದೇ ಕ್ರಿಸ್ಮಸ್ಗೆ. ಸೊ ಎಲ್ಲರೂ ಒಟ್ಟಿಗೆ ನೋಡೋಣ, ಸೆಲೆಬ್ರೇಷನ್ ಮಾಡೋಣ. ನನ್ನ ಪ್ರಕಾರ ಈ ಸಿನಿಮಾ ಅಂದರೆ ಹೆಂಗೆ ಲೈಕ್ ಶಿವಣ್ಣನಿಗೆ ಒಂದು ಒಳ್ಳೆ ಸಕ್ಸಸ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು ನೋಡಿರೋದಲ್ಲ, ಅವ್ರು ನೋಡಿರೋ ಹಿಟ್ ಇದೆಲ್ಲ ಯಾವ ಲೆಕ್ಕನೂ ಅಲ್ಲ. ಅವ್ರು ಅವಾಗಿನ ನೋಡ್ಕೊಂಡು ಬಂದಿರೋದು. ಅವಾಗ ನೋಡಿರೋ ಹೀರೋಗಳು ಶಿವಣ್ಣ ನೋಡೋ ಸಕ್ಸಸ್ನ ಇವಾಗಿನ ಹೀರೋಗಳು ನೋಡೋಕ್ಕೆ ಸಾಧ್ಯ ಇಲ್ಲ, ನೋಡೋದು ಇಲ್ಲ. ಆದರೆ ಈ ಸಿನಿಮಾ ಒಂದು ಒಳ್ಳೆ ಹಿಟ್ ಆಗುತ್ತೆ. ಒಳ್ಳೆ ಹಿಟ್ಟಾಗಲಿ. ಶಿವಣ್ಣನ ಶ್ರಮಕ್ಕೆ ನಾವೆಲ್ಲರೂ ಕೂಡ ಚಿರೋಣಿ. ಥ್ಯಾಂಕ್ಸ್ ಶಿವಣ್ಣ, ಲವ್ ಯು ಶಿವಣ್ಣ. ನೀವು ಯಾವಾಗಲೂ ಚೆನ್ನಾಗಿರಬೇಕು, ನಮ್ಮ ಆಯ್ಸ್ ನಿಮ್ಗೆ ಇರಲಿ, ನೀವು ಯಾವಾಗ ಚೆನ್ನಾಗಿರ್ಬೇಕು ಅಷ್ಟೇ. ಲವ್ ಯು ಶಿವಣ್ಣ, ಲವ್ ಯು. ಹಾಂ, ಅದೇನೆ 63 ವಯಸ್ಸಲ್ಲಿ ಆ ಥರ ಗೆಟಪ್ ಹಾಕ್ಬೇಕಂದ್ರೆ ಅದೇನೋ ಅಂತಾರಲ್ಲ, ಅದು ಎಕ್ಸ್ಟ್ರಾ ಇರಬೇಕು. ಅದು ಅಯ್ಯಪ್ಪಂಗೆ ಮಾತ್ರ, ಇನ್ನು ಯಾರಿಗೂ ಸಾಧ್ಯ ಇಲ್ಲ ಬಿಡಿ ಅದು. ಅದೇ ಒಬ್ಬರೇ ಆ್ಯಕ್ಟ್ರಿಕ್ ಇರೋ ಶಿವಣ್ಣ 63 ವರ್ಷದಲ್ಲಿ ಅದು ಸಾಧ್ಯನೇ, ಯಾರು ಒಪ್ಪಲ್ಲ. ಬೇರೆಯವ್ರ ನಂಗೆ ಗೊತ್ತಿಲ್ಲ, ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಎಲ್ಲರೂ ನಮ್ಮ ಅಣ್ಣನ ತಮ್ಮದಿರೇ, ಎಲ್ಲರೂ ಅಣ್ಣವ್ರ ಮಕ್ಕಳೇ, ಎಲ್ಲರೂ ಕೂಡ ಶಿವಣ್ಣ ಹಂಗೆ. ಶಿವಣ್ಣ ಯಾರು ದ್ವೇಷ ಮಾಡಬೇಡಿ ಅಂತೇಳಿ ನಮ್ಗೆ ಹೇಳ್ಕೊಡ್ರಿ ಇಷ್ಟೇ. ಯಾರಿಗೂ ಬೈಬೇಡಿ, ದ್ವೇಷ ಮಾಡಬೇಡಿ. ಎಲ್ಲ ನಮ್ಮವರೇ, ಎಲ್ಲರೂ ಚೆನ್ನಾಗಿರಲಿ. ಬಟ್ ನಮ್ಮ ಶಿವಣ್ಣ 100 ವರ್ಷ ಬಾಳಲಿ, ಶಿವಣ್ಣ ಬೆಳಗಲಿ ಅಷ್ಟೇ ಹೇಳಿದ್ ನಾನು. ಥ್ಯಾಂಕ್ ಯು ಸೊ ಮಚ್.